ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಟ ದರ್ಶನ್ಗೆ ಜಾಮೀನು, ಸುಪ್ರೀಂ ಕೆಂಡಾಮಂಡಲ. ಡಿ ಗ್ಯಾಂಗ್ಗೆ ಭೀತಿ ಹುಟ್ಟಿಸಿದ ಸುಪ್ರೀಂ ಕೋರ್ಟ್ ಪ್ರಶ್ನೆ. ಹೈಕೋರ್ಟ್ ಬೇಲ್ ಬಗ್ಗೆ ಸುಪ್ರೀಂ ಪ್ರಶ್ನೆಗಳ ಸುರಿಮಳೆ. ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡೋದಿಲ್ಲ, ಇದು ಅಧಿಕಾರದ ವಕ್ರ ಬಳಕೆ ಎಂದ ನ್ಯಾಯಪೀಠ. ಇದೆಲ್ಲ ನಿಮ್ಮಿಂದ ಆಯ್ತಲ್ಲವೇ? ಪವಿತ್ರ ಗೌಡ ವಕೀಲರಿಗೆ ನ್ಯಾಯಾಲಯ ಪ್ರಶ್ನೆಗಳ ಸುರಿಮಳೆ. ನಟ ದರ್ಶನ್ಗೆ ಮತ್ತೆ ಜಾಮೀನು ಟೆನ್ಷನ್ ಶುರುವಾಗಿದೆ. ಹೈಕೋರ್ಟ್ ಬೇಲ್ ನೀಡಿರುವ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಜಾಮೀನು ನೀಡಿದ ಕರ್ನಾಟಕ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಜಾಮೀನು ರದ್ದು ಕೋರಿ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದೆ. ಇದರೊಂದಿಗೆ ಜಾಮೀನು ರದ್ದಾಗುವ ಸಾಧ್ಯತೆ ಬಗ್ಗೆ ಆರೋಪಿಗಳಲ್ಲಿ ಆತಂಕ ಎದುರಾಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಸಲಿಗೆ ತಮ್ಮ ವಿವೇಚನೆಯನ್ನ ಬಳಸಿದ್ದಾರೆಯೇ? ತೀರ್ಪಿನಲ್ಲಿ ಹೈಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿಯನ್ನ ನ್ಯಾಯೋಚಿತವಾಗಿ ಬಳಸಿಕೊಂಡಿದೆಯೇ? ಬೇರೆಯವರ ಜಾಮೀನು ಅರ್ಜಿಗಳ ವಿಚಾರದಲ್ಲೂ ಹೈಕೋರ್ಟ್ ಇದೇ ರೀತಿಯ ಆದೇಶಗಳನ್ನ ನೀಡುತ್ತದೆಯೇ? ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳನ್ನ ನ್ಯಾಯಪೀಠ ಖಾರವಾಗಿ ಕರ್ನಾಟಕ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಜಾಮೀನು ನೀಡಿದ್ದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ತ್ರಿಸದಸ್ಯ ಪೀಠವು ವಿಚಾರಣೆ ನಡೆಸಿತು. ಈ ವೇಳೆ ಸಿಜೆಐ ಗವಾಯಿರವರು ಹೈಕೋರ್ಟ್ ತೀರ್ಪನ್ನ ಅಧಿಕಾರ ವ್ಯಾಪ್ತಿಯ ವಕ್ರ ಬಳಕೆ ಎಂದು ಟೀಕಿಸಿದ್ದಾರೆ. ಇಂತಹ ಗಂಭೀರ ಅಪರಾಧಗಳ ಪ್ರಕರಣದಲ್ಲಿ ಜಾಮೀನು ನೀಡುವ ಮುನ್ನ ಹೈಕೋರ್ಟ್ ತನ್ನ ಬುದ್ಧಿಯನ್ನ ನ್ಯಾಯೋಚಿತವಾಗಿ ಅನ್ವಯಿಸಿದೆಯೇ ಎಂಬುದನ್ನ ಪರಿಶೀಲಿಸುತ್ತಿದ್ದೇವೆ. ಹೈಕೋರ್ಟ್ ಮಾಡಿದ ತಪ್ಪನ್ನೇ ನಾವು ಮಾಡುವುದಿಲ್ಲ ಎಂದು ನ್ಯಾಯಪೀಠ ಖಾರವಾಗಿ ಹೇಳಿದೆ. ಈ ಸಂದರ್ಭ ವಿಚಾರಣೆ ವೇಳೆ ಪವಿತ್ರ ಗೌಡ ವಿಚಾರವನ್ನು ಪ್ರಸ್ತಾಪಿಸಿದ ನ್ಯಾಯಪೀಠ, ಇದೆಲ್ಲ ನಿಮ್ಮಿಂದಲೇ ಆದದ್ದು ಎಂದಿದೆ. ಪವಿತ್ರ ಗೌಡ ಅವರ ಪರ ವಕೀಲರನ್ನ ಉದ್ದೇಶಿಸಿ, ಇದೆಲ್ಲವೂ ಆಗಿದ್ದು ನಿಮ್ಮಿಂದಲೇ. ನೀವು ಅಲ್ಲಿರದಿದ್ದರೆ ಏಟು ಈ ಬಗ್ಗೆ ಆಸಕ್ತಿ ವಹಿಸುತ್ತಿರಲಿಲ್ಲ. ಏಟು ಆಸಕ್ತಿ ತೋರದಿದ್ದರೆ ಇತರರು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಇದೆಲ್ಲಕ್ಕೂ ಮೂಲ ಕಾರಣ ನೀವೇ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ.